ಈ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾಕಂದರೆ ಜನತೆ ಎಲ್ಲರೂ ಒಂದು ಆಸೆ ಇಟ್ಟಿರ್ತಾರೆ, ಒಳ್ಳೆಯದಲ್ಲ ಅಂತಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ನಮ್ಮ ನಾಡಿನ ಜನತೆಗೆ ನಾನು ಶುಭ ಕೋರುತ್ತೇನೆ ಮತ್ತು ನನ್ನ ಕುಷ್ಟಗಿ ತಾಲೂಕು ಮತ ಬಾಂಧವರಿಗೂ ನಾನು ವಿಶೇಷ ಶುಭಾಶಯ ಕೋರುತ್ತೇನೆ. ಈಗಾಗಲೇ 28 ರೈತರಿಗೆ ಬೋರನ್ನು ಹೊಡಿಸಿದ್ದು, ಇನ್ನು ಕೆಲವೇ ದಿನದಲ್ಲಿ ಇನ್ನೊಂದು 4-5 ದಿವಸದಲ್ಲಿ ಮತ್ತೆ ಬೋರನ್ನು ನಮ್ಮ ಕುಷ್ಟಗಿ ತಾಲೂಕು ರೈತರಿಗೆ ಸ್ಟಾರ್ಟ್ ಮಾಡ್ತೀವಿ. ಕುಷ್ಟಗಿ ಒಂದೇ ಅಲ್ಲ, ಕುಷ್ಟಗಿ, ರೋಣ, ಯಲಬುರ್ಗ, ಬದಾಮಿ ಈ 4 ತಾಲೂಕಿಗೆ ಶೀಘ್ರದಲ್ಲೇ 20ನೇ ತಾರೀಕು ಒಳಗಡೆ ಮತ್ತೆ ಬೋರ್ ಹೊಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಷ್ಟು ಶೀಘ್ರದಲ್ಲೇ ಬೋರ್ ಹೊಡಿಸ್ತೀವಿ. ರೈತರೆಲ್ಲ ಖುಷಿಯಾಗಿರಬೇಕು. ಈ ಸಂಕ್ರಾಂತಿ ಹಬ್ಬದ ನಿಮಿತ್ತ ಎಲ್ಲ ರೈತರಿಗೂ, ನನ್ನ ಬಾಂಧವರಿಗೂ ನಾನು ವಿಶೇಷ ಒಂದು ಅಭಿನಂದನೆಯ ಸಲ್ಲಿಸ್ತೀನಿ. ಅವ್ರು ಒಳ್ಳೆಯದಾಗಲಿ, ಅವರ ಜೀವನಕ್ಕೆ, ಅವರ ಕುಟುಂಬಕ್ಕೆ, ಅವರ ಒಂದು ಮಾಡುವಂಥ ಕೆಲಸಕ್ಕೆ ಯಶಸ್ವಿಯಾಗಲಿ ಅಂತಕ್ಕಂಥ ಹಾರೈಸ್ತೀನಿ. ಮತ್ತು ಇವತ್ತು ನಮ್ಮ ಮಾಲಗತ್ತಿ ಗ್ರಾಮದಲ್ಲಿ ಭೋವಿ ಸಮಾಜದ ಒಂದು ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ಯಶಸ್ವಿಯಾಗಲಿ, ಆ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ, ಆ ಕೊಡುಗೆ ಬರಲಿ, ಅವರೇನೋ ಒಂದು ಇಟ್ಟ ಹೆಜ್ಜೆಯನ್ನು ಅವ್ರಿಗೆ ಯಶಸ್ವಿಯಾಗಲಿ, ಅವ್ರು ಇರ್ತಕ್ಕಂಥ ಗುರಿಯನ್ನು ದೇವರು ಅವರಿಗೆ ದಯ ಪಾಲಿಸಲಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಭೋವಿ ಸಮಾಜದ ಇವತ್ತು ನಮಗೆ ಉದ್ಘಾಟನೆ ಕರೆದಿದ್ರು, ಕಾರಣದಿಂದ ಹೋಗಕ್ಕಾಗಲ್ಲ. ಅವ್ರಿಗೆ ಇಲ್ಲಿಂದನೇ ಒಂದು ಶುಭ ಕೋರುತ್ತೇನೆ. ನಾನೇ ಉದ್ಘಾಟನೆ ಮಾಡ್ತೀನಿ ಅಂತೇಳಿ ನೀವು ಮೆರವಣಿಗೆ ಮಾಡಿರಿ ಅಂತ ಹೇಳ್ತಾ ಈ ಒಂದು ರಾಜ್ಯ ನ್ಯೂಸ್ ಚಾನಲ್ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ GPF ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಂತ ವಿ ಅನಂತರಾಜು ಮತ್ತು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಂತ ತ್ರಿವೇಣಿ ಎಸ್ ಮೇಡಮ್ ಅವರಿಗೂ, ಅವರ ಕುಟುಂಬಕ್ಕೂ, ಅವರು ಮಾಡುವ ಕೆಲಸಕ್ಕೆ ಒಳ್ಳೆಯದಾಗಲಿ, ಆ ದೇವರು ಒಳ್ಳೆಯ ಭಾವನೆ ಕೊಳ್ಳಿ, ಒಳ್ಳೆಯ ಒಂದು ಸಂದೇಶ ನೀಡಲಿ ಜನರಿಗೆ, ರೈತರಿಗೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಕಡೆಯಿಂದ ಒಳ್ಳೆಯದಾಗಲಿ. ಯಾಕಂದರೆ ಹಲವಾರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ಕಷ್ಟಪಟ್ಟು ಸ್ವಂತ ದುಡ್ಡಲ್ಲಿ ಒಂದು ಸೋಷಿಯಲ್ ವರ್ಕನ್ನು ಮಾಡ್ತದೆ. ಇನ್ನಷ್ಟು ಅವರಿಗೆ ಆಸಕ್ತಿ ಕೊಡಲಿ ಅಂತಂದ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ತ್ರಿವೇಣಿ ಎಸ್ ಮೇಡಮ್ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ವಿ ಅನಂತರಾಜ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರ ಕುಟುಂಬಕ್ಕೆ, ಅವರ ಫ್ಯಾಮಿಲಿಗೆ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನನ್ನ ಕುಟುಂಬಕ್ಕೆ, ನನ್ನ ಫ್ಯಾಮಿಲಿಗೆ ಮತ್ತು ನಾನು ಇರ್ತಕ್ಕಂಥ ನನ್ನ ಜಿಲ್ಲಾದ ಮುಖಂಡರಿಗೂ ಮತ್ತು ನನ್ನ ತಾಲೂಕು ಮುಖಂಡರಿಗೂ ಮತ್ತು ಎಲ್ಲ ನನ್ನ ರೈತವರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಕತ್ತೀನಿ. ಈಗಾಗಲೇ ಕೆಲವೊಂದು ಹಲವಾರು ರೈತರಿಗೆ ಕೊಡುಗೆಗಳನ್ನು ಮಾಡಿದ್ದೀವಿ. ಮೊನ್ನೆ ಸುವರ್ಣಸೌಧದಲ್ಲಿ ರೈತರ ಬೆಂಬಲ ಬೆಲೆ ಏರಿಕೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ ಸ್ಪೀಕರ್ ಸಾಹೇಬರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀರಿ. ಈ ಬಜೆಟ್ನಲ್ಲಿ ರೈತರಿಗೆ ಏನಾದರೂ ಬೆಂಬಲ ಬೆಲೆ ಮಾಡಬೇಕಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ರೈತರೇ ಒಂದು ಬೆನ್ನೆಲುಬು, ರೈತರಿಗೆ ವಿಶೇಷ ಬೆಂಬಲ ಬೆಲೆ ಕೊಡಲಿಲ್ಲ ರೈತರಲ್ಲಿ ಉತ್ಪನ್ನ ಬರುತ್ತೆ. ಹಾಗಾಗಿ ಈಗಾಗಲೇ ಕಬ್ಬಿನ ಬೆಲೆಯನ್ನು ಏರಿಸಿದ್ದೀರಾ. ಶೇಂಗಾ, ಕಡಲೆ, ಸೂರ್ಯಕಾಂತಿ, ಗೋವಿನಜೋಳ, ಮೆಕ್ಕೆಜೋಳ, ಹೆಸರು, ಅಲಸಂದಿ, ಹುಳ್ಳಿ ಇಂಥವೆಲ್ಲ ಬೆಂಬಲ ಬೆಲೆಯನ್ನು ನೀವು ರೈತರಿಗೆ ಏರಿಸಿದ ಮಾತ್ರ ನಿಮ್ಮ ಸರ್ಕಾರಕ್ಕೆ ಒಂದು ಮೆಚ್ಚುಗೆ ಬರುತ್ತೆ, ಇಲ್ಲಾಂದರೆ ಸರ್ಕಾರಕ್ಕೆ ಮೆಚ್ಚುಗೆ ಬರುವಂಥ ಮಾತನ್ನು ಇವತ್ತು ಇಷ್ಟಪಡ್ತೀನಿ. ಯಾಕಂದರೆ ರೈತರ ಒಂದು ದೇಶದ ಬೆನ್ನೆಲುಬು, ಅವರು ನಮ್ಮ ಊಟ ಹಾಕಿದರೆ ಮಾತ್ರ ನಾವು ಈ ಒಂದು ರಾಜಧಾನಿಯಾಗಿ ಇರೋಕ್ಕೆ ಸಾಧ್ಯ, ಇಲ್ಲಾಂದರೆ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ರೈತರ ಬೇಡಿಕೆಯಲ್ಲಿ ಈ ಮೊನ್ನೆ ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆಯನ್ನು ಈಡೇರಿಸಕ್ಕಂತ ಹೋರಾಟ ಮಾಡಿದ್ರು. 3 ದಿನ 4 ದಿನ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ರು. ಅದು ಯಶಸ್ವಿ ಆಗಬೇಕು. ಯಶಸ್ವಿಯಾದರೆ ತಾನೇ ನಮ್ಮ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸಕ್ಕಂತ ಎಲ್ಲ ಜನರು ಅಭಿನಂದನೆ ಸಲ್ಲಿಸ್ತಾರೆ. ಯಾಕಂದರೆ ಅವ್ರು ಏನು ಕೇಳಿದರೆ, ನಮ್ಮ ದಿನಗೂಲಿಯ ನೌಕರರಿಗೆ 30,000 31,000 ಪರಿಹಾರ ನೀಡಿ ಅಂತ ಕೇಳ್ತಾರೆ, ಪಗಾರ ಕೊಡಿ ಅಂತಾರೆ. ಮತ್ತು ಗುತ್ತಿಗೆ ಆಧಾರ ಮಾಡಿ ಇರ್ತಕ್ಕಂಥವ್ರನ್ನ ಕಾಯ ಮಾಡಿಕೊಳ್ಳಿ, ನಾವು ದುಡಿತೀವಿ, ನಮ್ಮನ್ನ ಕಾಯ ಮಾಡ್ಕೊಂತ ಪಂಚಾಯತಿಯ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ಈ ಬಜೆಟ್ನಲ್ಲಿ ಅನುಮೋದನೆ ಮಾಡಿಸಿ ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡ್ಕೊಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕೆಲವೊಂದು ಯುವತಿಯರು ನಿರುದ್ಯೋಗಿಯಾಗಿದ್ದಾರೆ, ಅವರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು ಸರ್ಕಾರ. ಯಾಕಂದರೆ ಸುಮ್ಮನೆ ಬಾಯಿ ಮತ್ತೆ ಹೇಳ್ತಾರೆ, ನಾವಷ್ಟು ಉದ್ಯೋಗ ತೊಗೊಂತೀವಿ, ನಾವೆಷ್ಟು ಉದ್ಯೋಗ ತೊಗೊಂತೀವಿ ಅಂತ ಹೇಳ್ತಾರೆ. ಅದು ಲೇಖಕಿ ಆಗಬೇಕು, ಬರೇ ಬಾಯಿ ಪುರಾಣ ಆಗ್ಬೇಕಂತ ಮಾತನ್ನು ಇವತ್ತು ಇಷ್ಟಪಡ್ತೀನಿ. ಯಾಕಂದರೆ ಬಾಯಿ ಪುರಾಣ ಸರಿ ಅಲ್ಲ, ಅದನ್ನು ಈಡೇರಿಸಬೇಕಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗಣ ಸರ್ಕಾರಕ್ಕೆ ಮತ್ತು ನಾವು ಮಾಡುವಂಥ ಕೆಲಸಕ್ಕೆ ಒಳ್ಳೆಯದಲ್ಲಿ ಆ ದೇವರು ಒಳ್ಳೆಯ ಸುದ್ದಿಯನ್ನು ಕೊಡಲಿ, ಒಳ್ಳೆಯ ಸಂದೇಶವನ್ನು ಎಲ್ಲರಿಗೂ, ರೈತರಿಗೆ, ಕಾರ್ಮಿಕರಿಗೆ, ಹಲವಾರು ಈ ಏನು ಬಡ ಕುಟುಂಬಗಳಿಗೆ ಒಳ್ಳೆಯದಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಒಳ್ಳೇದು ಮಾಡ್ತೀವಿ, GPF ಸಂಸ್ಥೆ ಕಡೆಯಿಂದ ಒಳ್ಳೇದು ಮಾಡ್ತೀವಿ. ಈ ಎಲ್ಲ ಒಂದು ಯೋಜನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರೆಲ್ಲ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೆ ಒಳ್ಳೇದು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ನಿನ್ನೆ ಕಾರ್ಮಿಕರಿಗೆ ಮತ್ತು ಈಗ ರೈತರಿಗೆ ನಮ್ಮ ಜೈಕಂಡಮೆ ಮಹಾಸೇನೆಯ ಆಟೋ ಚಾಲಕರಿಗೆ 200 ಫಾರ್ಮನ್ನು ಈಗಾಗಲೇ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರಿಗೆ ನಿನ್ನೆ ಲೆಟರನ್ನು ಕೊಟ್ಟಿದ್ದೀವಿ. ನಮ್ಮ ಏನು ಆಟೋ ಚಾಲಕರಿದ್ದಾರೆ ಅವರಿಗೆ 200 ಇನ್ಫಾರ್ಮನ್ನು ಕೊಡಿ ಅಂತಂದು, ಡ್ರೆಸ್ಸನ್ನು ಕೊಡಿ ಅಂತಂದು ಮನವಿಯನ್ನು ಕೊಟ್ಟಿದ್ದೀವಿ.
ಶೀಘ್ರದಲ್ಲೇ ಕೊಡಿ ಅಂತ ಮನವಿ ಕೊಟ್ಟಿದ್ದಿ, ಅದನ್ನು ಯಶಸ್ವಿ ಮಾಡ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬರು. ಹಂಗಾಗಿ ಇನ್ನಷ್ಟು ನಮ್ಮ ವಿಕಲಚೇತನಿಗೆ ಹಲವಾರರಿಂದ ಬೇಡಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಉಚಿತ ಪ್ರಯಾಣ ಕೊಡಿ ಮತ್ತು ಉಚಿತ ಪ್ರಯಾಣ ಆದೇಶ ಹೊಡಿಸಿ ಮತ್ತು ಅವರಿಗೆ ತಿಂಗಳ 10,000 ಪಗಾರ ಕೊಡಿ, ಹಿರಿಯ ನಾಗರಿಕರಿಗೆ ತಿಂಗಳ 5,000 ಪಗಾರ ಕೊಡಿ ಅಂತ ಹಲವಾರು ವರ್ಷದಿಂದ ನಾವು ಬೇಡಿಕೆಯನ್ನು ಇಟ್ಕೊಂಡು ಬರ್ತೀವಿ. ಮೊನ್ನೆ ಬಜೆಟಲ್ಲಿ ಆಗ್ತಕ್ಕಂಥದ್ದು ಅದನ್ನು ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ ಈ ಸಲ ಮಿಸ್ಯೂಸ್ ಆದಲ್ಲಿ ಆ ವಿಕಲಚೇತನಿಗೆ ಮತ್ತು ಹಿರಿಯ ನಾಗರಿಕರಿಗೆ ದುಡ್ಡನ್ನು ಹೋಗಲಿ, ಈ ಬಜೆಟಲ್ಲಿ ಅನುಮೋದನೆ ಮಾಡಲಿ, ಪಾಸ್ ಮಾಡಲಿ, ಎಲ್ಲರಿಗೂ ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ GPF ಸಂಸ್ಥೆಯಿಂದ 1001 ಮದುವೆಯನ್ನು ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ಅದು ನೀವೆಲ್ಲರೂ ಸಹಕರಿಸಬೇಕು. ಎಲ್ಲರೂ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಮತ್ತು ರೈತರು, ಮುಖಂಡರು ಮತ್ತು ರಾಜಕಾರಣಿಗಳಿಗೂ ಮತ್ತು ಸರ್ಕಾರ, ಗೌರ್ಮೆಂಟು, ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ನೀವೆಲ್ಲರೂ ಸಹಕಾರ ಮಾಡಿದರೆ ಮಾತ್ರ ನಾವು ಒಂದು 1001 ಮದುವೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ನೀವೆಲ್ಲರೂ ಸಪೋರ್ಟ್ ಮಾಡಿ ಕೈಗೂಡಿಸಿ ಅಂತಕ್ಕಂಥ ಮಾತನ್ನು ನೀವು ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿಕೆ ಮಾಧ್ಯಮದವರಿಗೆ ಮತ್ತು TV ಚಾನಲ್ ಅವರಿಗೆ ಎಲ್ಲರಿಗೂ ಅವರಿಗೂ ಕೂಡ ಒಳ್ಳೆಯದಾಗಲಿ, ಅವರಿಗೆ ಒಂದು ಸಂದೇಶ ಮೂಡಲಿ, ಈ ಮಕರ ಸಂಕ್ರಾಂತಿ ಹಬ್ಬ ಶುಭ ಕೋರುತ್ತೀನಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ ನ್ಯೂಸ್ಗಳನ್ನು ಒಳ್ಳೆ ತಮ್ಮ ಪತ್ರಿಕೆಯಲ್ಲಿ ತೋರಿಸಿ, ಹಗರಣಗಳನ್ನು ತೋರಿಸಿ, ಒಳ್ಳೆ ನ್ಯೂಸನ್ನು ಸ್ಟ್ಯಾಂಡಾಗಿ ಮಾಡಿ, ಅಕ್ರಮ ಸಂಬಂಧಗಳನ್ನು ಸ್ಟ್ಯಾಂಡಾಗಿ ಬಯಲಿಗೆ ಎಳೆದಂತಕ್ಕಂಥ ಆ ದೇವರ ಅವರಿಗೆ ಶಕ್ತಿ ಕೊಡುವಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಮೀಡಿಯಾದವರಿಗೂ, ಎಲ್ಲ ಪತ್ರಿಕೆ ವರದವರಿಗೂ, ಸಂಪಾದಕರಿಗೂ, TV ಚಾನಲ್ ಸಂಪಾದಕರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಪರ್ಸಪ್ಪ ಬಿ ಗಜ್ರಿ, ರಾಣಿ ಚೆನ್ನಮ್ಮ ಪಾಟಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಹಾಗೂ GPF ಸಂಸ್ಥೆಯ ಅಂಗವಿಕಲರ ರಾಜ್ಯ ಅಧ್ಯಕ್ಷರು, ಕೊಪ್ಪಳ ಜನರಲ್ ಮಹಾಸಮಿತಿಯ ಅಧ್ಯಕ್ಷರಾಗಿ ನಿಮ್ಮೆಲ್ಲರಿಗೆ ಶುಭ ಕೋರುತ್ತೇನೆ. ಮತ್ತೊಮ್ಮೆ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗೆ, ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಭವಿಷ್ಯ ಸಮಾಜ, ಮಾಲಗತ್ತಿ ಸಮಾಜಕ್ಕೆ ಒಳ್ಳೆಯದಾಗತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಿತ್ತೂರಾಣಿ ಚೆನ್ನಮ್ಮ, ಜೈ ಕನ್ನಡಾಂಬೆ, ಜೈ ಒಳ್ಳೆ.